ಹಾಯ್ ಫ್ರೆಂಡ್ಸ್, ಟೈಪ್ಸ್ ಆಫ್ ಡಿ ಸಿ ಮೋಟರ್ ಮತ್ತೆ ಇದರ ವರ್ಕಿಂಗ್ಸ್ನ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದು ಲಕ್ಷಣ ಫುಲ್ ಆಗಿ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏಕೆಂದ್ರೆ ನಾನು ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಬರಲಿ ಅಂತ. ಸೊ ಒಂದು ರೀಸನ್ ಇಂದ ಬೆಲ್ ಐಕಾನ್ ದಯವಿಟ್ಟು ಮರಿಬೇಡಿ, ಪ್ರೆಸ್ ಮಾಡಿ. ಸೊ ಇವಾಗ ಡಿ ಸಿ ಮೋಟರ್ ಅಂದ್ರೆ ಏನು ಅಂತ ನೋಡೋಣ. ಡಿ ಸಿ ಮೋಟರ್ ಅಂದ್ರೆ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ನ ಮಧ್ಯದಲ್ಲಿ ಒಂದು ಕರೆಂಟ್ ಕ್ಯಾರಿ ಮಾಡುವ ಅಥವಾ ಕರೆಂಟ್ ಫ್ಲೋ ಆಗುವ ಕಂಡಕ್ಟರ್ ನ ಪ್ಲೇಸ್ ಮಾಡಿದ್ರೆ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನೇ ಡಿ ಸಿ ಮೋಟರ್ ಅಂತ ಕರಿತೀವಿ, ಸರಿನಾ? ಇವಾಗ ಟೈಪ್ಸ್ ಆಫ್ ಡಿ ಸಿ ಮೋಟರ್ ನ ಬಗ್ಗೆ ನೋಡೋಣ. ಸೊ ಟೈಪ್ಸ್ ಆಫ್ ಡಿ ಸಿ ಮೋಟರ್ ಅಂತ ಬಂದ್ರೆ ಸೆಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಮೋಟರ್ ಅಥವಾ ಸೆಪರೇಟ್ಲಿ ವೌಂಡ್ ಡಿ ಸಿ ಮೋಟರ್, ಸೆಲ್ಫ್ ಎಕ್ಸೈಟೆಡ್ ಅಥವಾ ಸೆಲ್ಫ್ ವೌಂಡ್ ಡಿ ಸಿ ಮೋಟರ್, ಪರ್ಮನೆಂಟ್ ಮ್ಯಾಗ್ನೆಟ್ ಡಿ ಸಿ ಮೋಟರ್. ಸೊ ಈ ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಮೋಟರ್ ನಲ್ಲಿ 3 ಟೈಪ್ಸ್ ಇರುತ್ತೆ. ಒಂದು ಸೀರೀಸ್ ವೌಂಡ್ ಅಥವಾ ಸೀರೀಸ್ ಎಕ್ಸೈಟೆಡ್, ಸೇಮ್ ಅದೇ ರೀತಿ ಸೆಕೆಂಡ್ ಒನ್ ಬಂದು ಶಂಟ್ ವೌಂಡ್ ಅಥವಾ ಶಂಟ್ ಎಕ್ಸೈಟೆಡ್, ಮೂರನೇದು ಬಂದು ಕಾಂಪೌಂಡ್ ವೌಂಡ್ ಅಥವಾ ಕಾಂಪೌಂಡ್ ಎಕ್ಸೈಟೆಡ್ ಮೋಟರ್ ಅಂತ. ಈ ಕಾಂಪೌಂಡ್ ವೌಂಡ್ ಮೋಟರ್ ನಲ್ಲಿ ಮತ್ತೆ 2 ಟೈಪ್ಸ್ ಇರುತ್ತೆ. ಒಂದು ಕ್ಯುಮ್ಯುಲೇಟಿವ್ ಕಾಂಪೌಂಡ್, ಇನ್ನೊಂದು ಬಂದು ಡಿಫರೆನ್ಷಿಯಲ್ ಕಾಂಪೌಂಡ್ ವೌಂಡ್ ಅಂತ. ಸೊ ಇವಾಗ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒನ್ ಬೈ ಒನ್ ನೋಡೋಣ. ಫಸ್ಟ್ ಒನ್ ಬಂದು ಸೆಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಮೋಟರ್. ಸೊ ಈ ಸೆಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಮೋಟರ್ ನ ಫೀಲ್ಡ್ ವೈಂಡಿಂಗ್ ಮತ್ತೆ ಆರ್ಮೇಚರ್ ವೈಂಡಿಂಗ್ ಬಂದು ಸೆಪರೇಟ್ ಆಗಿ ಎಲೆಕ್ಟ್ರಿಕಲ್ ಸಪ್ಲೈ ಕೊಡ್ತೀವಿ, ಸರಿನಾ? ಆಪರೇಷನ್ ಆಗುವಾಗ ಆರ್ಮೇಚರ್ ಮತ್ತು ಆರ್ಮೇಚರ್ ಕರೆಂಟ್ ಮತ್ತು ಫೀಲ್ಡ್ ಕರೆಂಟ್ ಬಂದು ಇಂಟರ್ಫೇಸ್ ಆಗಲ್ಲ. ಸಪೋಸ್ ಆರ್ಮೇಚರ್ ಕರೆಂಟ್ ನಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಫೀಲ್ಡ್ ವೈಂಡಿಂಗ್ ಅದು ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್. ಇವಾಗ ಆರ್ಮೇಚರ್ ವೈಂಡಿಂಗ್ ಏನಾದ್ರು ಫಾಲ್ಟ್ ಆದ್ರೆ ಅದು ಫೀಲ್ಡ್ ವೈಂಡಿಂಗ್ ಎಫೆಕ್ಟ್ ಆಗಲ್ಲ, ಸರಿನಾ? ಮತ್ತೆ ಮೋಟರ್ ನ ಡೈರೆಕ್ಷನ್ ಚೇಂಜ್ ಮಾಡಬೇಕು ಅಂದ್ರೆ ವೋಲ್ಟೇಜ್ ನ ರಿವರ್ಸ್ ಮಾಡಿದ್ರೆ ಅಥವಾ ಇಂಟರ್ಚೇಂಜ್ ಮಾಡಿದ್ರೆ ಈ ಡೈರೆಕ್ಷನ್ ನಾವು ಚೇಂಜ್ ಮಾಡಬಹುದು ಫ್ರೆಂಡ್ಸ್. ಸೊ ಮತ್ತೆ ಮೋಟರ್ ನ ಸ್ಪೀಡ್ ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಅಪ್ಲೈ ವೋಲ್ಟೇಜ್ ನ ನಾವು ವೇರಿಯೇಷನ್ ಮಾಡಿದ್ರೆ ಸ್ಪೀಡ್ ಕೂಡ ವೇರಿಯೇಷನ್ ಆಗುತ್ತೆ, ಸರಿನಾ? ಸೊ ಇದು ಬಂದು ಸೆಪರೇಟ್ಲಿ ಎಕ್ಸೈಟೆಡ್ ಡಿ ಸಿ ಮೋಟರ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪಿ ಎಂ ಡಿ ಸಿ ಮೋಟರ್ ಅಥವಾ ಪರ್ಮನೆಂಟ್ ಮ್ಯಾಗ್ನೆಟ್ ಡಿ ಸಿ ಮೋಟರ್. ಸೊ ಈ ಮೋಟರ್ ನ ನಾವು ಕಾಮನ್ ಆಗಿ ಆಲ್ಮೋಸ್ಟ್ ತುಂಬಾ ಕಡೆ ನೋಡಿರ್ತೀವಿ, ಲೈಕ್ ಚಿಕ್ಕ ಮಕ್ಕಳು ಆಟ ಆಡ್ತಿರವಲ್ಲ ಆ ಡಿ ಸಿ ಮೋಟರ್, ಪಿ ಎಂ ಡಿ ಸಿ ಮೋಟರ್. ಸೊ ಈ ಪಿ ಎಂ ಡಿ ಸಿ ಮೋಟರ್ ಬಂದು ಆರ್ಮೇಚರ್ ವೈಂಡಿಂಗ್ ಮಾತ್ರ ಇರುತ್ತೆ, ಬಟ್ ಫೀಲ್ಡ್ ವೈಂಡಿಂಗ್ ಇರಲ್ಲ. ಫೀಲ್ಡ್ ವೈಂಡಿಂಗ್ ನ ಬದಲು ಪರ್ಮನೆಂಟ್ ಮ್ಯಾಗ್ನೆಟ್ ನ ಇರುತ್ತೆ, ಪ್ಲೇಸ್ ಮಾಡಿರುತ್ತೆ. ಇದು ಬಂದು ಇನ್ನರ್ ಫೇಸ್ ನಲ್ಲಿ ಇರುತ್ತೆ. ಇದನ್ನ ಸ್ಟೇಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್. ಹಾಗೂ ಆರ್ಮೇಚರ್ ಬಂದು ಕಾಮನ್ ಆಗಿ ಕಾಮುಟೇಟರ್ ಮತ್ತೆ ಬ್ರಷಸ್ ನ ಹೊಂದಿರುತ್ತೆ. ಈ ಕಾಮುಟೇಟರ್ ಮತ್ತೆ ಬ್ರಷಸ್ ನ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋಸ್ ನ ಫುಲ್ ಆಗಿ ನೋಡಿ. ಸೊ ಈ ಆರ್ಮೇಚರ್ ವೈಂಡಿಂಗ್ ಒಂದು ಈಕ್ವಲ್ ಆಗಿ ಕಾಮುಟೇಟರ್ ನ ಬಾರ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಈಕ್ವಲ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಕಾಮುಟೇಟರ್ ನ ಬಗ್ಗೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮತ್ತೆ ಈ ಪಿ ಎಂ ಡಿ ಸಿ ಮೋಟರ್ ಬಂದು ಸ್ಮಾಲ್ ಆಗಿರುತ್ತೆ ಮತ್ತೆ ಕಾಸ್ಟ್ ಕೂಡ ಕಮ್ಮಿ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಸೀರೀಸ್ ವೌಂಡ್ ಡಿ ಸಿ ಮೋಟರ್. ಸೊ ಈ ಸೀರೀಸ್ ವೌಂಡ್ ಡಿ ಸಿ ಮೋಟರ್ ಮತ್ತೆ ಶಂಟ್ ಮತ್ತೆ ಕಾಂಪೌಂಡ್ ಮೋಟರ್ ಬಂದು ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಮೋಟರ್ ಬರುತ್ತೆ. ಸೆಲ್ಫ್ ಎಕ್ಸೈಟೆಡ್ ಡಿ ಸಿ ಮೋಟರ್ ಅಂದ್ರೆ ಆರ್ಮೇಚರ್ ವೈಂಡಿಂಗ್ ಮತ್ತೆ ಫೀಲ್ಡ್ ವೈಂಡಿಂಗ್ ಗೆ ಸಿಂಗಲ್ ಸಪ್ಲೈ ಸೋರ್ಸ್ ನ ಕನೆಕ್ಟ್ ಮಾಡ್ತೀವಿ, ಹೇಗೆಂದ್ರೆ ಪ್ಯಾರಲ್ ಮತ್ತೆ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ ಫ್ರೆಂಡ್ಸ್, ಸರಿನಾ? ಸೊ ಇವಾಗ ಸೀರೀಸ್ ವೌಂಡ್ ಡಿ ಸಿ ಮೋಟರ್ ನ ಬಗ್ಗೆ ನೋಡೋಣ. ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತೆ ಆರ್ಮೇಚರ್ ವೈಂಡಿಂಗ್ ಡಿಸಿ ಸೀರೀಸ್ ಮೋಟರ್ ನಲ್ಲಿ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಇದರಿಂದ ಆರ್ಮೇಚರ್ ಮತ್ತೆ ಫೀಲ್ಡ್ ವೈಂಡಿಂಗ್ ಗೆ ಸೇಮ್ ಕರೆಂಟ್ ಸೋರ್ಸ್ ಫ್ಲೋ ಆಗುತ್ತೆ. ಈ ಸೀರೀಸ್ ವೌಂಡ್ ಮೋಟರ್ ನ ಬಂದು ಎಸಿ ಮತ್ತೆ ಡಿಸಿ ಸಪ್ಲೈ ನಲ್ಲಿ ವರ್ಕ್ ಆಗುತ್ತೆ. ಇದನ್ನ ಯೂನಿವರ್ಸಲ್ ಮೋಟರ್ ಅಂತ ಕರೀತಾರೆ ಫ್ರೆಂಡ್ಸ್, ಸರಿನಾ? ಸ್ಪೀಡ್ ನ ಮೆಕ್ಯಾನಿಕಲ್ ಲೋಡ್ ನ ಮುಖಾಂತರ ಕಂಟ್ರೋಲ್ ಮಾಡ್ತೀವಿ ಮತ್ತು ಮೋಟರ್ ನ ಡೈರೆಕ್ಷನ್ ನ ಚೇಂಜ್ ಮಾಡಬೇಕು ಅಂದ್ರೆ ವೋಲ್ಟೇಜ್ ನ ಸೋರ್ಸ್ ನ ಇಂಟರ್ಚೇಂಜ್ ಮಾಡೋದ್ರ ಮುಖಾಂತರ ನಾವು ಚೇಂಜ್ ಮಾಡ್ತಾ ಇರ್ತೀವಿ, ರಿವರ್ಸ್ ಮತ್ತೆ ಫಾರ್ವರ್ಡ್ ಆಗಿ. ಸೊ ನೆಕ್ಸ್ಟ್ ಬಂದು ಶಂಟ್ ವೌಂಡ್ ಡಿ ಸಿ ಮೋಟರ್. ಸೊ ಈ ಶಂಟ್ ವೌಂಡ್ ಡಿ ಸಿ ಮೋಟರ್ ಅಂದ್ರೆ ಫೀಲ್ಡ್ ವೈಂಡಿಂಗ್ ಮತ್ತೆ ಆರ್ಮೇಚರ್ ವೈಂಡಿಂಗ್ ಶಂಟ್ ಮೋಟರ್ ನಲ್ಲಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ನೀವೇ ಅಬ್ಸರ್ವ್ ಮಾಡಿ, ಆರ್ಮೇಚರ್ ಮತ್ತೆ ಫೀಲ್ಡ್ ವೈಂಡಿಂಗ್ ಒಂದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಸೊ ಸಪ್ಲೈ ವೋಲ್ಟೇಜ್ ನ ನಾವು ಕಾಮನ್ ಆಗಿ ಫೀಲ್ಡ್ ವೈಂಡಿಂಗ್ ಗೆ ಕನೆಕ್ಟ್ ಮಾಡಿರ್ತೀವಿ, ಎಕ್ಸ್ಪೋಸ್ ಮಾಡಿರ್ತೀವಿ, ಸರಿನಾ? ಬಟ್ ಸಪ್ಲೈ ಬಂದು ಸೇಮ್ ಆಗಿರುತ್ತೆ ಮತ್ತು ಫೀಲ್ಡ್ ವೈಂಡಿಂಗ್ ಮತ್ತೆ ಆರ್ಮೇಚರ್ ವೈಂಡಿಂಗ್ ಕರೆಂಟ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ಈ ಶಂಟ್ ಮೋಟರ್ ಸ್ಪೀಡ್ ಬಂದು ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸ್ಪೀಡ್ ನ ವೇರಿ ಮಾಡಬೇಕು ಅಂದ್ರೆ ಮೆಕ್ಯಾನಿಕಲ್ ಲೋಡ್ ನ ಮುಖಾಂತರ ಮಾತ್ರ ವೇರಿ ಮಾಡಕ್ಕಾಗುತ್ತೆ, ಸರಿನಾ? ಈ ಶಂಟ್ ವೌಂಡ್ ಡಿ ಸಿ ಮೋಟರ್ ನಲ್ಲಿ. ಸೊ ನೆಕ್ಸ್ಟ್ ಒಂದು ಕಾಂಪೌಂಡ್ ಡಿ ಸಿ ಮೋಟರ್. ಈ ಕಾಂಪೌಂಡ್ ಡಿ ಸಿ ಮೋಟರ್ ನಲ್ಲಿ ಕಾಮನ್ ಆಗಿ 2 ಟೈಪ್ಸ್ ಇರುತ್ತೆ. ಒಂದ್ ಬಂದು ಡಿಫರೆನ್ಷಿಯಲ್, ಇನ್ನೊಂದು ಬಂದು ಕ್ಯುಮ್ಯುಲೇಟಿವ್. ಸೊ ಈ ಕಾಂಪೌಂಡ್ ವೌಂಡ್ ಡಿ ಸಿ ಮೋಟರ್ ಅಂದ್ರೆ ಏನಂತ ನೋಡೋಣ. ಈ ಕಾಂಪೌಂಡ್ ಡಿ ಸಿ ಮೋಟರ್ ಬಂದು 2 ಫೀಲ್ಡ್ ವೈಂಡಿಂಗ್ ಹೊಂದಿರುತ್ತೆ. ಒಂದು ಶಂಟ್ ಫೀಲ್ಡ್ ವೈಂಡಿಂಗ್, ಇನ್ನೊಂದು ಸೀರೀಸ್ ಫೀಲ್ಡ್ ವೈಂಡಿಂಗ್. ಶಂಟ್ ಫೀಲ್ಡ್ ವೈಂಡಿಂಗ್ ನ ಆರ್ಮೇಚರ್ ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತೀವಿ ಮತ್ತು ಸೀರೀಸ್ ಫೀಲ್ಡ್ ವೈಂಡಿಂಗ್ ನ
ಎರಡು ವೈಂಡಿಂಗ್ಗೆ ಕಾಂಬಿನೇಷನ್ ಆಗಿ ಅಥವಾ ಸೀರೀಸ್ ಆಗಿ ಕನೆಕ್ಟ್ ಮಾಡಿರ್ತೀವಿ ಫ್ರೆಂಡ್ಸ್, ಸರಿನಾ. ಈ ಸೀರೀಸ್ ವೈಂಡಿಂಗ್ ಬಂದು ಲಾರ್ಜ್ ಕರೆಂಟ್ ನ ಕ್ಯಾರಿ ಮಾಡುತ್ತೆ. ಈ ಸೀರೀಸ್ ವೈಂಡಿಂಗ್ ಬಂದು ಲಾರ್ಜ್ ಕರೆಂಟ್ ನ ಕ್ಯಾರಿ ಮಾಡುತ್ತೆ. ಏಕೆಂದ್ರೆ ಇದರ ವೈರ್ ಬಂದು ಲಾರ್ಜ್ ಕ್ರಾಸ್ ಸೆಕ್ಷನ್ ನ ಹೊಂದಿರುತ್ತೆ ಮತ್ತು ಕಡಿಮೆ ಟರ್ಮ್ಸ್ ಕಡಿಮೆ ನಂಬರ್ ಆಫ್ ಟರ್ಮ್ಸ್ ನಲ್ಲಿ ಹೊಂದಿರುತ್ತೆ. ಇದರಿಂದ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಇರುತ್ತೆ, ಅದಕ್ಕೆ ಲಾರ್ಜ್ ಕರೆಂಟ್ ನ ಕ್ಯಾರಿ ಮಾಡುತ್ತೆ, ಸರಿನಾ. ಈ ಸೀರೀಸ್ ಫೀಲ್ಡ್ ವೈಂಡಿಂಗ್. ಸೊ ನೆಕ್ಸ್ಟ್ ಇನ್ನೊಂದು ಬಂದು ಶಂಟ್ ಫೀಲ್ಡ್ ವೈಂಡಿಂಗ್ ಬಂದು ವೈರ್ ಬಂದು ಸ್ಮಾಲ್ ಕ್ರಾಸ್ ಸೆಕ್ಷನ್ ಹೊಂದಿದ್ದು ಮತ್ತು ಹೈ ರೆಸಿಸ್ಟೆನ್ಸ್ ನ ಹೊಂದಿರುತ್ತೆ. ಇದರಿಂದ ಕರೆಂಟ್ ಬಂದು ಸ್ಮಾಲ್ ಆಗಿ ಫ್ಲೋ ಆಗುತ್ತೆ. ಕರೆಂಟ್ ಬಂದು ಸ್ಮಾಲ್ ಆಗಿರುತ್ತೆ, ಸ್ವಲ್ಪ ಇರುತ್ತೆ. ಮೈನ್ ಫ್ಲೆಕ್ಸ್ ಬಂದು ಶಂಟ್ ಫೀಲ್ಡ್ ವೈಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ಈ ಮೈನ್ ಫ್ಲೆಕ್ಸ್ ನ ಸೀರೀಸ್ ಫೀಲ್ಡ್ ವೈಂಡಿಂಗ್ ಮಾಡಿಫೈ ಮಾಡುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ, ಮೈನ್ ಫ್ಲೆಕ್ಸ್ ನ ಶಂಟ್ ಫೀಲ್ಡ್ ವೈಂಡಿಂಗ್ ಕ್ರಿಯೇಟ್ ಮಾಡುತ್ತೆ. ಈ ಮೈನ್ ಫ್ಲೆಕ್ಸ್ ನ ಕ್ರಿಯೇಟ್ ಮಾಡೋದನ್ನ ಸೀರೀಸ್ ಫೀಲ್ಡ್ ವೈಂಡಿಂಗ್ ಬಂದು ಮಾಡಿಫೈ ಮಾಡುತ್ತೆ, ಸರಿನಾ. ಇದರಿಂದ ಈ ಕಾಂಪೌಂಡ್ ಮೋಟರ್ ನ 2 ಟೈಪ್ಸ್ ಆಗಿ ಮಾಡಿರುತ್ತೆ. ಒಂದು ಬಂದು ಕ್ಯುಮ್ಯುಲೇಟಿವ್ ಕಾಂಪೌಂಡ್ ವೌಂಡ್ ಡಿಸಿ ಮೋಟರ್, ಇನ್ನೊಂದು ಬಂದು ಡಿಫರೆನ್ಷಿಯಲ್ ಕಾಂಪೌಂಡ್ ವೌಂಡ್ ಡಿಸಿ ಮೋಟರ್ ಅಂತ. ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಡಿಸಿ ಮೋಟರ್ ನಲ್ಲಿ ಸೀರೀಸ್ ಮತ್ತೆ ಶಂಟ್ ಫೀಲ್ಡ್ ವೈಂಡಿಂಗ್ ನ ಕರೆಂಟ್ ಫ್ಲೋ ಬಂದು ಡೈರೆಕ್ಷನ್ ಬಂದು ಸೇಮ್ ಆಗಿರುತ್ತೆ, ಸರಿನಾ. ಆದ್ರೆ ಡಿಫರೆನ್ಷಿಯಲ್ ಕಾಂಪೌಂಡ್ ಡಿಸಿ ಮೋಟರ್ ನಲ್ಲಿ ಸೀರೀಸ್ ಮತ್ತೆ ಶಂಟ್ ಫೀಲ್ಡ್ ವೈಂಡಿಂಗ್ ನ ಕರೆಂಟ್ ಫ್ಲೋ ಬಂದು ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಕ್ಯುಮ್ಯುಲೇಟಿವ್ ಮತ್ತೆ ಡಿಫರೆನ್ಷಿಯಲ್. ಸೊ ಕ್ಯುಮ್ಯುಲೇಟಿವ್ ನಲ್ಲಿ ಸೀರೀಸ್ ಮತ್ತೆ ಫೀಲ್ಡ್ ವೈಂಡಿಂಗ್ ಕರೆಂಟ್ ಬಂದು ಫ್ಲೋ ಡೈರೆಕ್ಷನ್ ಸೇಮ್ ಆಗಿರುತ್ತೆ. ಆದ್ರೆ ಡಿಫರೆನ್ಷಿಯಲ್ ಕಾಂಪೌಂಡ್ ಡಿಸಿ ಮೋಟರ್ ನಲ್ಲಿ ಸೀರೀಸ್ ಮತ್ತೆ ಶಂಟ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಫ್ಲೋ ಬಂದು ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ, ಸರಿನಾ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.